ಸ್ಥಳದ ಫೈಲ್ಸ್ ಓಪನ್ ಆಗ್ತಾ ಇದೆ. 3 ಕಡೆಗಳಲ್ಲಿ ಗುಂಡಿಗಳನ್ನು ಅಗೆಯಲಾಗಿದೆ. ಕೆಲ ಕಡೆಗಳಲ್ಲಿ ಮಿನಿ ಜೆಸಿಬಿಯನ್ನು ಬಳಸಲಾಗಿದೆ. ಈಗ ನಾವು ತೋರಿಸ್ತಾ ಇರುವಂತದ್ದು ನೇರ ಪ್ರಸಾರದ ದೃಶ್ಯಾವಳಿಗಳು. ಧರ್ಮಸ್ಥಳದ ನೇತ್ರಾವತಿ ನದಿ ಪಕ್ಕದಲ್ಲಿರುವಂತಹ 4ನೇ ಸ್ಥಳದ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ 4ನೇ ಸ್ಥಳದಲ್ಲಿ ಇವತ್ತು ಏನು ಪತ್ತೆಯಾಗುತ್ತೆ, ಏನು ಪತ್ತೆ ಆಗೋದಿಲ್ಲ, ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇಡೀ ರಾಜ್ಯದ ಜನತೆ ಇತ್ತ ಗಮನ ಹರಿಸ್ತಾ ಇದ್ದಾರೆ, ಇತ್ತ ದೃಷ್ಟಿ ನೆಟ್ಟಿದ್ದಾರೆ. ಇವತ್ತಾದರೂ ಯಾವುದಾದ್ರೂ ಮನುಷ್ಯನ ಅಸ್ಥಿಪಂಜರವೋ ಬುರುಡೆಯೋ ಅಥವಾ ಇನ್ನಿತರ ಭಾಗಗಳೋ ಪತ್ತೆಯಾಗುತ್ತಾ? ಇಲ್ಲವಾದರೆ ಈತನನ್ನ ಹೇಗೆ ನಂಬಬಹುದು ಅನ್ನೋದು ಕೂಡ. ಆತ ಹೇಳಿದ ರೀತಿಯಲ್ಲಿ 3-4 ಕಡೆಗಳಲ್ಲಿ ಉತ್ಖನನ ಮಾಡಲಾಗಿದೆ ಮತ್ತು 4ನೇ ಸ್ಥಳಕ್ಕೆ ರೀಚ್ ಆಗಲಾಗಿದೆ. ಆದರೆ ಕೆಲವಷ್ಟು ಐಡಿ ಕಾರ್ಡ್ಗಳನ್ನ ಸಿಕ್ಕಿದ್ದು ಬಿಟ್ರೆ ಬೇರೆ ಏನು ಕೂಡ ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕಿದೆ. ಈಗಿನ್ನೂ 4ನೇ ಸ್ಥಳದ ಮಾಹಿತಿ ತೆಗೆದುಕೊಳ್ತಾ ಹೋಗ್ತಾ ಇದ್ದೇವೆ. ನೇರ ಸಂಪರ್ಕದಲ್ಲಿ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನಿಮಗೂ ಕೂಡ ತೋರಿಸ್ತಾ ಇರ್ತೇವೆ. ಈ ಸ್ಥಳದಲ್ಲಿ ಪತ್ತೆಯಾದರೆ ಒಂದು ರೀತಿ ಆತ ಹೇಳಿದ ಮಾಹಿತಿಗಳೆಲ್ಲವೂ ಕೂಡ